ನಾನೊಬ್ಬ ಯೂಟ್ಯೂಬರ್ ಸ್ಟ್ರೇಂಜರ್ ವೆಡ್ಡಿಂಗ್ ಬಂದು ವಿಶ್ ಮಾಡಿ ಹೋಗ್ತಿದ್ದೀನಿ. ಗೈಸ್ ನಾನಿವತ್ತು ಒಬ್ರು ಸ್ಟ್ರೇಂಜರ್ ವೆಡ್ಡಿಂಗಿಗೆ ಹೋಗ್ತಿದ್ದೀನಿ. ಸ್ಟ್ರೇಂಜರ್ ವೆಡ್ಡಿಂಗಿಗೆ ಹೋಗ್ಬಿಟ್ಟು ಅವ್ರಿಗೆ ವಿಶ್ ಕೂಡ ಮಾಡ್ತಿದ್ದೀನಿ. ವಿಶ್ ಮಾಡ್ಬಿಟ್ಟು ನಾನು ಅವ್ರಿಗೆ ಇರೋ ವಿಚಾರ ಹೇಳ್ತೀನಿ. ನನಗೆ ಯಾರು ಇನ್ವೈಟ್ ಮಾಡಿಲ್ಲ, ಫಸ್ಟ್ ನಾನು ನೀವು ವೆಡ್ಡಿಂಗ್ ಬಂದಿದ್ದೀನಿ ಅಂತ ಹೇಳ್ತೀನಿ. ಬನ್ನಿ ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಪಟಾಪಟ ಅಂತ ರೆಡಿಯಾಗಿ ಹೋಗೋಣ ಅವ್ರ ಹತ್ರ. ಗೈಸ್ ನನ್ನಿಂದ ಈ ವೆಡ್ಡಿಂಗ್ ಕಾಣಿಸ್ತಿದೆ, ಈ ವೆಡ್ಡಿಂಗಿಗೆ ಹೋಗಿ ಕ್ರಾಶ್ ಮಾಡೋಣ. ಬನ್ನಿ ಗಂಡು ಹೆಣ್ಣಿಂದು ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಇದಾರೆ ಗೈಸ್ ಈ ಮ್ಯಾರೇಜ್ ಅಲ್ಲಿ, ಯಾಕಂದ್ರೆ ಸಿಕ್ಕಾಪಟ್ಟೆ ವೆಹಿಕಲ್ ಇದೆ. ಖಾಲಿ ಆಗುತ್ತಂತೇಳಿ ನಾನು ಫಸ್ಟ್ ಊಟಕ್ಕೆ ಹೋಗಿ ಕುತ್ಕೊಂಡೆ. ಗೈಸ್ ಊಟಕ್ಕೆ ಕೂತಿದ್ದೀನಿ, ಇಲ್ಲಿ ನೋಡಿ ನನ್ನ ಮುಂದೆ ಸಿಕ್ಕಾಪಟ್ಟೆ ವೆರೈಟಿ ಬಂದ್ಬಿಟ್ಟಿದೆ ಗೈಸ್. ಇದೊಂದು ರೊಟ್ಟಿ ತರ ಒಂದು, ಇದೊಂದು ಪಾಪಡು, ಮತ್ತೆ ಇದೊಂದು ಇದನ್ನ ಟೇಸ್ಟ್ ಮಾಡಿರ್ತೀನಿ. ಇಷ್ಟ ಹತ್ರ ಒಂದ್ಮೇಲೆ ಯಾಕೋ ಎದೆಲ್ಲ ಡಬ ಅಂತೈತೆ, ಯಾಕೋ ಏನೋ ಅಭ್ಯಾಸನೇ ಇಲ್ಲ ವಿಡಿಯೋ ಮಾಡಿರೋದು ಅನ್ನೋ ತರ. ಸಿಕ್ಕಾಪಟ್ಟೆ ಎದೆ ಡಗ ಅಂತ ಇದೆ. ಆಡ್ಬಿಟ್ಟು ಹಂಗೆ ಕೇಳಿಸ್ಕೊಳ್ಳಿ ಮೈಕ್ ಹತ್ರನೇ. ಆದ್ರೂ ಧೈರ್ಯ ಮಾಡಿ ಹೆಂಗೋ ವಿಶ್ ಮಾಡೇ ಬಿಟ್ಟೆ. ಹ್ಯಾಪಿ ಮ್ಯಾರೇಜ್ ಲೈಫ್. ಥ್ಯಾಂಕ್ ಯು. ಹ್ಯಾಪಿ ಲವ್ ಮ್ಯಾರೇಜ್ ಲೈಫ್. ನಾನೊಬ್ಬ ಯೂಟ್ಯೂಬರ್ ಸ್ಟ್ರೇಂಜರ್ ವೆಡ್ಡಿಂಗ್ ಬಂದು ವಿಶ್ ಮಾಡಿ ಹೋಗ್ತಿದ್ದೀನಿ. ಹೇಗೆ ಅನಿಸ್ತಿದೆ ನಿಮ್ಮ ರಿಯಾಕ್ಷನ್? ಯಾರು ಬಂದು ಸೀರಿಯಸ್ಲಿ ದಿಸ್ ಇಸ್ ಟ್ರೂ. ಇಲ್ಲ ಗೊತ್ತಿಲ್ಲ, ಹೆಂಗ ಅನಿಸ್ತಿದೆ ನಿಮ್ಗೆ? ವಿಶ್ ಮಾಡಿದ್ಮೇಲೆ ಎಂಬಾರಸ್ ಇಂದ ಆಚೆಗೆ ಬಂದ್ಬಿಟ್ಟು ಹೋಗ್ಬಿಟ್ಟು ವಿಶ್ ಮಾಡೋಕ್ ಬರ್ಲೇ ಇಲ್ಲ ಗೈಸ್, ಭಯನೇ ಹೋಗ್ಬಿಡ್ತು.